ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಖಂಡಿತವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ನೀವೆಲ್ಲ ಸಿನಿಮಾ ನೋಡಿದೀರಾ? ಹೇಗೆ ಅನ್ನಿಸ್ತು ಮಂಗಳಾ ಬಗ್ಗೆ ನಿಮ್ಗೆ? ಚೆನ್ನಾಗಿತ್ತು. ಹೌದು, ಖಂಡಿತವಾಗ್ಲೂ ನನಗೆ ಕನ್ನಡದಲ್ಲಿ ಸ್ಟ್ರಾಂಗ್ ಆದ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬಾನೇ ಖುಷಿ ಇದೆ. ಅದು ಅಲ್ಲದೆ ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದ್ ಒಳ್ಳೆ ಕಂಟೆಂಟ್ ಮೂವಿನ ನಾವು ಇವತ್ತು ಮಾಡಿದೀವಿ ಅನ್ನೋ ಒಂದು ತೃಪ್ತಿ ಇದೆ ನನಗೆ. ಇದೆಲ್ಲ ಕಲಿತು ನಮ್ಮ ಡೈರೆಕ್ಟರ್ ಕಿಶೋರ್ ಸರ್ಗೆ ಹೋಗ್ಬೇಕು ಆಕ್ಚುಲ್ ಆಗಿ. ಯಾಕಂದ್ರೆ ಇಲ್ಲಿ ದಿಪ್ಪನ್ ಸ್ವಾಮಿ, ಮಂಗಳ ಅಂತ ಮಾತ್ರ ಅಲ್ಲ, ಎಲ್ಲಾ ಕ್ಯಾರೆಕ್ಟರ್ಗಳು ಅಷ್ಟೇ ಔಟ್ ಆಫ್ ದ ಬಾಕ್ಸ್ ಯಾವ್ದು ಇಲ್ಲ. ಎಲ್ಲರಿಗೂ ಅದಕ್ಕಾದಂತ ಇಂಪಾರ್ಟೆನ್ಸ್ ಅಲ್ಲಿ ಇದೆ. ಆಮೇಲೆ ಇವತ್ತಿನ ಸಂಬಂಧಗಳು ಏನಾಗಿದೆ ಸೊಸೈಟಿಲಿ, ಹೆಣ್ಮಕ್ಳು ಭಾವನೆಗಳಿಗೆ ಎಷ್ಟು ಮಟ್ಟಿಗೆ ಬೆಲೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ನಿಮಗೆ ಬರ್ಬೇಕಾದ್ರೆ ನೀವು ದಿಪ್ಪನ್ ಸ್ವಾಮಿ ಅಂತ ಮಾತ್ರ ಬರ್ತೀರಾ, ಹೊರಗಡೆ ಬರ್ಬೇಕಾದ್ರೆ ಮಂಗಳ ಅನ್ನೋ ಕ್ಯಾರೆಕ್ಟರ್ ನಿಮ್ಗೆ ಮನಸ್ಸಲ್ಲಿ ಉಳಿಯುವಂತದ್ದು. ಅದ್ರ ಬಗ್ಗೆ ನೀವು ಯೋಚಿಸಂತ ಒಂದು ತುಂಬಾನೇ ಡೆಪ್ತ್ ಆದ ಒಂದು ಕ್ಯಾರೆಕ್ಟರ್ ನಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಅದು ಅಲ್ಲದೆ ನಾನು ಸ್ವತಃ ಮಲ್ನಾಡ್ ಹುಡುಗಿಯಾಗಿ ಮಲ್ನಾಡ್ ಕಥಾಹಂದರದಲ್ಲಿ ಕಾಣಿಸ್ಕೊಳ್ತಾ ಇರೋದು ನನಗೆ ತುಂಬಾನೇ ಖುಷಿ ಇದೆ ಆಕ್ಚುಲ್ ಆಗಿ. ಅದಲ್ಲದೆ ಇವತ್ತಿನ ಹೆಣ್ಮಕ್ಳಿಗೆ ಮೂವಿ ತುಂಬಾನೇ ಕನೆಕ್ಟ್ ಆಗ್ತಾ ಇದೆ. ಯಾಕಂತ ಅಂದ್ರೆ ನನಗೆ ರಿವ್ಯೂಸ್ ಗಳು ಹಾಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಷ್ಟೋ ಜನ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಳಕ್ ಆಗದೆ ಏನೇನೋ ತಪ್ಪು ನಿರ್ಧಾರಗಳನ್ನ ಇವತ್ತು ತಗೊಂತಾ ಇದಾರೆ. ಅಂತ ಹೆಣ್ಮಕ್ಳಿಗೆ ನಾನು ಹೇಳೋದು ಒಂದೇ, ತಾಳ್ಮೆ ಇರ್ಲಿ. ಯಾಕಂದ್ರೆ ಹೆಣ್ಣು ಒಲಿದರೆ ನಾರಿ, ಮುಂದಿದರೆ ಮಾರಿ ಅಂತ ಅಂದು ಏನು ಬೇಕಾದ್ರೂ ಮಾಡಬಹುದು. ಆತ್ಮಬಲ ಕಳ್ಕೊಂಡೇ ಇದ್ರೆ ಸಾಕು ಅಂತ ಅಂದು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಎಲ್ಲಾ ಹೆಣ್ಮಕ್ಳು ಖಂಡಿತವಾಗ್ಲೂ ಈ ಮೂವಿನ ನೋಡ್ಬೇಕು. ಯಾಕಂದ್ರೆ ಇವತ್ತು ಕರೆಂಟ್ ಸಿಚುಯೇಷನ್ ಅಲ್ಲಿ ಹೆಣ್ಮಕ್ಳು ಪರಿಸ್ಥಿತಿ ಏನಾಗಿದೆ, ಅವರ ಏನು ಭಾವನೆನ ಹಂಚ್ಕೊಳಕ್ ಆಗದೆ ಒದ್ದಾಡ್ತಾ ಇದಾರೆ ಇವತ್ತು ಇದನ್ನ ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ತೋರಿಸಿದ್ದಾರೆ. ಎಲ್ಲಾ ಹೆಣ್ಮಕ್ಳಿಗೆ ಕನೆಕ್ಟ್ ಆಗ್ತಿರೋದು. ಆಮೇಲೆ ಒಂದು ಇವತ್ತಿನ ವುಮನ್ಸ್ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಆಕ್ಚುಲ್ ಆಗಿ. ಇವತ್ತಿನ ಜನರೇಷನ್ ವುಮನ್ಸ್. ಥ್ಯಾಂಕ್ ಯು. ನೀವು ಕೂಡ ಸಪೋರ್ಟ್ ಮಾಡಿ, ಆದಷ್ಟು ಪೈರಸಿನ ಅವಾಯ್ಡ್ ಮಾಡಿ, ಎಲ್ಲರೂ ಥಿಯೇಟರ್ ಬಂದು ನೋಡ್ಲಿ. ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕು. ಯಾಕಂದ್ರೆ ಇವತ್ತು ರಿವ್ಯೂ ಮಾತಲ್ಲಿ ನಿಮಗೆ ಮೂವಿ ಇಷ್ಟ ಆಯ್ತಾ, ನೀವು ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಹೇಳಿದ್ರೆ ಮಾತ್ರ ಈ ಮೂವಿ ಕನೆಕ್ಟ್ ಆಗೋದು. ಯಾಕಂತ ಅಂದ್ರೆ ಒಂದ್ ಒಳ್ಳೆ ಮೂವಿ ಮಾಡಿದೀವಿ, ಜನ ಒಳಗಡೆ ಬಂದಾಗ ಮಾತ್ರ ಅದ್ರ ಬೆಲೆ ಗೊತ್ತಾಗುತ್ತೆ. ಯಾಕಂದ್ರೆ ನೋಡ್ದವ್ರು ಖಂಡಿತವಾಗಿ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ನಮ್ಗೀಗ ಆಲ್ರೆಡಿ ಪೇಜ್ ಶೋಸ್ ಮಾಡಿದೀವಿ, ಅದೆಲ್ಲ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಅದ್ರದ್ದು ಲೈಕ್ ತುಂಬಾನೇ ವುಮನ್ಸ್ಗೆ ಕನೆಕ್ಟ್ ಆಗ್ತಾರೆ. ಇದಾದ್ಮೇಲೆ ತುಂಬಾನೇ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ನನಗ್ ಬಂದಿರೋ ಕಾಲ್ಸ್ ಪ್ರಕಾರ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ಕ್ಯಾರೆಕ್ಟರ್ ಅನ್ನೋಕ್ಕಿಂತಲೂ ಒಂದು ಕಂಟೆಂಟ್ ಮೂವಿ ಅಂತಾನೆ ಹೇಳ್ಬೋದು. ಕನ್ನಡದಲ್ಲಿ ಒಂದು ಹೊಸದಾಗಿ ಒಂದು ಪ್ರಯತ್ನ ನಮ್ಮ ಕಿಶೋರ್ ಸರ್ ಮಾಡಿದ್ದಾರೆ. ಸೊ ಎಲ್ಲರೂ ನೋಡ್ಬೇಕು, ಪ್ರೋತ್ಸಾಹಿಸಬೇಕು. ಸೊ ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.